ಅಯ್ಯೋ ಖರ್ಚಕ್ಕೆ ₹1 ಇಲ್ಲ. ಏನು ಮಾಡೋದೀಗ? ಫೋನಲ್ಲಿ ಕರೆನ್ಸಿ ಬೇರೆ ಖಾಲಿ ಆಗ್ಯದ. ಈ ಬಿಸಿಲಿಗೆಲ್ಲ ಮೇಕಪ್ಪು ಹಾಳಾಗೋಯ್ತು. ಫುಲ್ಲು ಕಾಸ್ಟ್ಲಿ ಐಟಮ್ಸು. ಈಗ ಮೇಕಪ್ ಸೆಟ್ ತೊಗೋಬೇಕು. ಏನಪ್ಪ ಏನು ಮಾಡಬೇಕು? ಯಾವನು ಬಕ್ರ ನನ್ನ ಮಗ ಸಿಗ್ತಾನೆ ಇಲ್ಲಲ್ಲ ಟೋಪಿ ಹಾಕ್ಬೇಕಂದ್ರೆ. ಅಲೋ ಏನ್ಲೇ 10,000 ಬೇಕಾ? ಚಿಲ್ಲರಿಗಿಲ್ಲರೆಲ್ಲ ಕೇಳಬೇಡಲೆ. ಒಂದು 2-3 ಲಕ್ಷ ರೂಪಾಯಿ ಕೇಳ ಕೊಡ್ತೀನಿ ಅಂತ. ಬಿಸಿಲು ಐತೆ ಅಂತ ಕೇಸ್ ನೋಡಿ ₹1,00,000 ಬ್ಯಾಗ್ ನಂಗೆ ತಗೊಂಬಂದು ಅದರಲ್ಲಿ ಗಾಳಿ ಹೊಡ್ಕೋದು ಕೂತೀನಿ ಮಗ. ಎಷ್ಟು ಬೇಕಾ? ಯಾರೋ ಬಕ್ರ ನನ್ನ ಮಗ ಕೂತಾನ. ಭಾಳ ಅದಾವಲ್ಲ ರೊಕ್ಕ ನನ್ನ ಕಡೆ. ಇನ್ನು ಹೆಂಗಾರ ಮಾಡಿ. ಅಯ್ಯಮ್ಮ ಎಷ್ಟು ಜೇಬಲ್ಲಿ ರೊಕ್ಕ ಇಟ್ಕೊಂಡ ನೀವ ನಾಳೆ ಇಟ್ಕೊಂಡನಲ್ಲ. ನಿಮ್ಮ ಮಗು ತೋರ್ಸಕ್ಕೆ 1.5 ಲಕ್ಷ ಖರ್ಚಾಗುತ್ತಾ? ಇನ್ನೊಂದು 10 ಲಕ್ಷ ಖರ್ಚಾಗಿಲ್ಲ. ತಲೆ ಕೆಡ್ಸ್ಕೊಬೇಡ, ನಾದೇ ನಿನಗೆ. ಇನ್ನು ಹೆಂಗಾರ ಮಾಡಿ ಬಕ್ರ ಮಾಡಿ ಒಂದು 2,000 ಅಂತೂ ಹಾಕ್ಲೇಬೇಕು ನೀವು ಟೋಪಿ. ನಿನ್ನ ದೋಸ್ತ ಅಂತ ನಾದಿನ ನೋಡಿಲ್ಲ ರೊಕ್ಕ. ವಿಡಿಯೋ ಕಾಲ್ ಮಾಡ್ಬೇಕಿತ್ತು ತೋರಿಸ್ತೀನಿ ಅಂತ. ನೆಟ್ಟಿಲ್ಲ ಹೋಗ್ಲಿ ಬಿಡ. ಏನು ಬಿಸಿ ಇಲ್ಲೈತು ಮರೆ ಅವನು. ಏನು 1 ಲಕ್ಷ ರೂಪಾಯಿದಾಗಿಂದ ಅವನು ಗಾಳಿನೇ ಬರವಲ್ತೆ. ಇನ್ನೊಂದು 1 ಲಕ್ಷ ತಗೊಂಬಂದಿದ್ರೆ ನಾವು ಅದರಲ್ಲಿ ಚಂದ ಗಾಳಿ ಬರ್ತೈತೆ ಅನ್ಸುತ್ತೆ. ಇನ್ನೊಂದು 2-3 ಲಕ್ಷ ತರಬೇಕಿತ್ತು. ವಾವ್, ದುಡ್ಡಿಂದ ಗಾಳಿ ಹೊಡ್ಕೊಲತ್ತನ. ಒಳ್ಳೆ ಬಕ್ರ ನನ್ನ ಮಗನೇ ಸಿಕ್ಕ. ಇನ್ನೊಂದು 2-3 ಲಕ್ಷ ತಗೊಂಬಂದ್ರೆ ಆಯ್ತು ತಗ. ಅಣ್ಣ ನಮಸ್ಕಾರ ರೀ. ಹಾಂ ನಮಸ್ಕಾರ. ಯಾರವ ಏನು ಬೇಕಿತ್ತು? ನನಗೊಂದು ಭಾಳ ಹೆಲ್ಪ್ ಬೇಕಾಗೈತೆ ರೀ ನಿಮ್ಮಿಂದ. ಏನು ಹೆಲ್ಪ? ನಿಮಗೆ ನೋಡಿದ್ರೆ ದೇವ್ರ ಕಣ್ಣಂಗೆ ಕಾಣತ್ತೀರಿ ನೋಡ್ರಿ. ಹೌದಾ? ಹಿಂಗ ಹೊಂಟಿದ್ರಿ ಆದ್ಯಾಗ ಅಯ್ಯೋ ನನ್ನ ಬ್ಯಾಗ್ ಚೈನ್ ತೆಗೆದು ಒಳಗಿನ ಪರ್ಸ್ ಕದ್ಕೊಂಡು ಹೋಗ್ಯಾರ್ರಿ. ಅಲ್ರಿ ನಿಮ್ದು ಬ್ಯಾಗ್ ಒಳಗಿಂದ ಪರ್ಸ್ ಕಳು ಮಾಡ್ಕೊಂಡು ಹೋಗ್ಯಾರ ಅಂದ್ರೆ ಮತ್ತೆ ಈ ಬ್ಯಾಗ್ ಯಾಕೆ ಕಳು ಮಾಡಿಲ್ಲ ಅವ್ರು? ಅದು ನನಗೇನು ಗೊತ್ತ್ರಿ, ಆ ಕಳು ಮಾಡ್ದವನಿಗೆ ಹೋಗಿ ಕೇಳಬೇಕು. ಇಲ್ಲ ನೀವು ದೇವ್ರ ಕಣ್ಣಂಗೆ ಕಾಣತ್ತೀರಿ ಅದಕ್ಕೆ ಇಲ್ಲಿ ಬಂದಿ ನೋಡ್ರಿ. ಎಷ್ಟು ಬೇಕು? ಒಂದು ₹2,000 ಕೊಟ್ಟರೆ ನಡೀತದ್ರಿ. 5 ಇದ್ರೆ 5 ಕೊಡ್ರಿ. ಒಂದಿಷ್ಟು ನೀರು ಕುಡೀರಿ, ದಮ್ ಬರ್ತದ. ರೊಕ್ಕ ಬೇಕಾ ಬೇಡ? ಬೇಕ್ರಿ. ಅಲ್ಲ ದಮ್ ಬಂದ್ ಅರ್ಧಕ್ಕೆ ಬಿಟ್ರಂದ್ರೆ ಹೆಂಗ? ಬೇಡಮ್ಮ ನಿನ್ಗ ಬೇಕು. ಮತ್ ಸುಮ್ಮನೆ ನಿಂದ್ರ ನೀವು ದೇವ್ರ ಕಣ್ಣಂಗೆ ಕಾಣತ್ತೀರಿ. ಬರೋಬ್ಬರು 1 ಲಕ್ಷ ರೂಪಾಯಿ ಅದಾವ. 1 ಲಕ್ಷ ಕೊಡಾಗತ್ತಾನ? ನೀವು ಖರೇನ ದೇವ್ರ ಕಣ್ಣಂಗೆ ಕಾಣತ್ತೀರಿ ನೋಡ್ರಿ. ಹೌದಾ? ಇರ್ಲಿ ತಗ. ಅದು ಆ ಕೈಯಿಂದ ಕೊಡ್ರಿ. ಆ ಕೈಯಿಂದನ ತಗ. ಇಲ್ಲ ಈ ಕೈಯಿಂದ ಕೊಡ್ರಿ. ಈ ಕೈಯಿಂದನ ತಗ. ನೋಡಮ್ಮ ಹೋಗ ಹಬ್ಬ ಮಾಡ. ಯಾರ ಮುಂದೆ ಹೇಳ್ಬೇಡ ಇಷ್ಟು ರೊಕ್ಕ ಯಾರಿಗೆ ಕೊಟ್ಟಿಲ್ಲ ನಾನು. ನೀ ಏನ ಚಂದ ಅದಿ ಅಂತ ಕೊಟ್ಟಿನಿ. ಹೋಗ ಹಬ್ಬ ಮಾಡ. ಈ ₹500 ಕೊಡಾಕ ಇಷ್ಟೊಂದು ಬಿಲ್ಡಪ್ ಕೊಟ್ಟಿಯಾ? ಇದ್ರಲ್ಲೇನು ಹಬ್ಬ ಮಾಡಕ್ಕಾಗತ್ರಿ? ಜಾತ್ರೆ ಮಾಡೆ. ಖರೇನೇ ರೀ, ನೀವು ದೇವ್ರ ಇದ್ದಂಗೆ. ಸಾಧ್ಯವಾದ್ರೆ ನಿಮ್ದೊಂದು ಫೋಟೋ ವಾಟ್ಸಪ್ ಮಾಡ್ರಿ, ಮನೆಗಿಟ್ಟು ಪೂಜೆ ಮಾಡ್ತೀನಿ. ಹೂವಿನಾರ ಹಾಕಿ ಕುಂಕುಮ ಹಚ್ಚಿ ಉದಿನ ಕಡ್ಡಿ ಬೆಳಗಿ ಪೂಜೆ ಮಾಡ್ತೀನಿ. ಬರ್ತೀನಿ ರೀ. ₹500 ಕೊಡಾಕ ಇಷ್ಟೊಂದು ಬಿಲ್ಡಪ್ ಕೊಟ್ಟ. ಛೇ, ಭಾರಿ ಮಿಟಕ್ಲಾಡಿ ಅದಾಳ ಬಿಡೇಕಿ. ಅಯ್ಯೋ ದೇವ್ರೆ, ಹೆಂಗೋ ಮಾಡಿ ಒಂದು ₹500 ಕಲೆಕ್ಷನ್ ಮಾಡೀನಿ. ಇನ್ನೊಂದು ಇವತ್ತೊಂದು ದಿನ ಒಂದು 2,000 3,000 ಆದ್ರೆ ಮಾಡ್ಬೇಕು. ಇಲ್ಲಿ ಯಾರೋ ಹೋಗ್ಬೇಕು. ಅಕ್ಕ ಹೊಂಟ ಕೇಳೋಣ. ಅಕ್ಕ ನನ್ನ ಮಗನಿಗೆ ಆರಾಮಿಲ್ಲಕ್ಕ. ಫುಲ್ ಜ್ವರ ಬಂದ್ಬಿಟ್ಟವ. ಜ್ವರ ತೆಲಿಗೆರೆವ. ಹಾಸ್ಪಿಟಲ್ಗೆ ಬಂದಿನಕ್ಕ. ರೊಕ್ಕ ಕಮ್ಮಿದ್ದವ. ಹೆಂಗಾರ ಮಾಡಿ ಒಂದು ₹2,000 ಇದ್ರು ಕೊಡು ಅಕ್ಕ. ₹2,000? ಯವ್ವ ನಾ ಎಲ್ಲಿ ₹2,000 ತರ್ಲಿ? ಇವತ್ತು ಕೂಲಿಗೆ ಹೋಗಿ ಇಸ್ಕೊಂಬರ ಕೊಂಟಿನ್ ನೋಡಿ. ಅಲ್ಲಿ ಕೊಡವಲ್ಲ ಒಂದು ₹1,000 ಕೊಡು ಅಕ್ಕ. ನಿನ್ನ ಎಲ್ಲಿ 1,000 ತಗರಲ್ಲ? ಇಲ್ಲಕ್ಕ ಭಾಳ ಅರ್ಜೆಂಟ್ ಅದ. ಇಲ್ಲ ಹಾಸ್ಪಿಟಲ್ನಾಗ ರೊಕ್ಕ ಕಮ್ಮಿದ್ದಾವ, ಅದಕ್ಕೆ ಬಂದೀನಿ. ನನ್ನ ಸಲ್ಯಾಕಲ್ಲಕ್ಕ, ನಾನು ಎಲ್ರಿಗೂ ಹೆಲ್ಪ್ ಮಾಡ್ತೀನಿ, ಅದಕ್ಕೆ ಬೇಕಾಗ್ಯಾವ. ಅಲ್ಲ ನೀನು ಹಿಂಗೆ ಊರು ಹಿಂಗೆ ತಿರ್ಗಾಡಿದ್ರೆ ಯಾರು ರೊಕ್ಕ ಕೊಡ್ತಾರೆ ನಿನಗೆ? 1,000 ಕೊಡ್ರಿ 2,000 ಕೊಡ್ರಿ ಅಂತ ತಿರ್ಗಿದ್ರ? ನೋಡಕ್ಕ ಪ್ಲೀಸ್ ಹಂಗೆ ಮಾಡ್ಬೇಡಕ್ಕ. ಎಷ್ಟು ಚಂದ ಇದೆ ನೀನು ನೋಡಿದ್ರ. ಎಷ್ಟು ಚಂದ ಸೀರೆ ಉಟ್ಕೊಂಡಿ, ಎಷ್ಟು ಮೇಕಪ್ ಮಾಡ್ಕೊಂಡಿ. ನೀನು ನೋಡಿದ್ರೆ ಬಡವ್ರ ಥರ ಕಾಣನವಲ್ಲಿ ನನಗೆ. ಅಲ್ಲಕ್ಕ, ನಾ ಸೋಷಲ್ ವರ್ಕ್ ಮಾಡ್ತೀನಿ. ಬಡವ್ರಿಗೆ ಎಲ್ಲರಿಗೆ ಹೆಲ್ಪ್ ಮಾಡ್ಕೊತ ಓಡಾಡ್ತೀನಿ. ಅದಕ್ಕೆ ಅಲ್ಲಿ ಒಂದು ಹುಡುಗಗ ಭಾಳ ಆರಾಮಿಲ್ಲ. ಅವನಿಗೆ ದಯಮಾಡಿ ಬದುಕಿಸ್ಬೇಕು. ಹಂಗಾರೆ ಮಾಡಿ ರೊಕ್ಕ ಕೊಡುವಕ್ಕ ಪ್ಲೀಸ. ಈಗಾರ ಮಗ ಅಂದಿ, ಈಗ ಆಗಲೇ ಮತ್ತೆ ಒಂದು ಹುಡುಗ ಅಂತ ಹೇಳ್ತಿ. ಈಗ ಯಾವ್ದಂತ ನಂಬಕ್ ನಿಮ್ಗೆ? ಅದೇ ಅಕ್ಕ, ಆ ಹುಡುಗನೇ ನಮ್ಮ ಮಗ ಅಂದಂಗೆ ಅಂದೆ ನಾನು. ಎಲ್ಲ ನಮ್ಮ ಮಕ್ಳ ಥರನೇ ನೋಡ್ಕೊಂತೀವಿ ನಾವು. ಅವ್ವ ನೀನು ನೋಡಿದ್ರೆ ಯಾಕ ನಂಬಕ್ ಬರೋಲ್ತು ನನಗೆ. ನಂಬಿಕೆನ ಬರೋಲ್ತು ನಿನ್ನ ಮೇಲೆ. ನೋಡಕ್ಕ, ನಂಬಿ ಕೊಡ್ತೀರಾ ಕೊಡು, ಇಲ್ಲಾಂದ್ರೆ ಬಿಡು. ಏನು ಮಾಡೋಕ್ಕಾಗ್ತದೆ?
ಆಗ್ತದೆ. ಎಲ್ಲರೂ ಹಿಂಗೆ ಮಾಡ್ತಾರೆ ನಮಗೆ. ಮಗ ಅಂತಿ ತಡೆವ ನಮಗೂ ಇದಾರ. ನನ್ನ ಹತ್ರ ಭಾಳ ಇಲ್ಲ, 50 ರೂಪಾಯಿ ಐತಿ ನೋಡಿ ತಗ. ಇದು 50 ರೂಪಾಯಿ ಇಟ್ಕೊಂಡಿದ್ದೆ ನಾನು ಈಗ. ಹೋಗಿ ಇನ್ನೊಂದು 50 ಏನು ಕೊಡುವಕ್ಕ? ಅಯ್ಯೋ ಯಾವ ಇದ್ದ ಕೊಟ್ಟಿನ ಕೊಡಿಲ್ಲ ಅಂದ್ರೆ ಬೇಡ ಅಂದ್ರೆ ಆಯ್ತು ಬಿಡುವಕ್ಕ. ಕೊಟ್ಟಾಯ್ತು ನೋಡಿ. ಅಯ್ಯೋ ಕೊಡೋದೇ 50 ರೂಪಾಯಿ ಕೊಟ್ಟಾಳ, ಅದ್ರಾಗೆ ಹಸ್ ಮಾತಾಡ್ತಾಳೆ. ಛೇ ಅಲ್ಲ ನಮ್ಮ ಬಗ್ಗೆ ಕೊಡೋದು 50 ರೂಪಾಯಿ ಕೊಟ್ಟು ಕೇಸಿಂದು ಸಕ್ಕು ಚಾ ಪುಡಿ ತೊಗೊಂಡು ಅಯ್ಯೋ ಯಾರಿಗೆ ಬಕ್ರ ಮಾಡ್ಬೇಕೀಗ? ಟೈಮ್ನು ಆಯ್ತು, ಬಿಸಿಲು ಆಯ್ತು, ಹೋಗ್ಬೇಕೀಗ. ಓಯ್ ಸೊಳಕೆ ನನ್ನ ಮಗನೇ ನಿಲ್ಲ. ಯಾಕೆ ಬೇ ರೆಸ್ಪೆಕ್ಟ್ ಕೊಟ್ಟು ಮಾತಾಡು. ಯಾಕೆ ಬೇ ರೆಸ್ಪೆಕ್ಟ್ ಕೊಟ್ಟು ಮಾತಾಡು. ಏನ ರೆಸ್ಪೆಕ್ಟ್ ಕೊಟ್ಟು ಮಾತಾಡು. ರೆಸ್ಪೆಕ್ಟ್? ಹ್ಮ್ ರೆಸ್ಪೆಕ್ಟ್ ಅಲ್ಲದು, ರೆಸ್ಪೆಕ್ಟ್ ಅದು. ಏನು ಅದೇ ಕೊಟ್ಟು ಮಾತಾಡು. ಕೊಡ್ತೀನಿ. ರೊಕ್ಕಗೆ ಇಟ್ಟಿದಿಲ್ಲ? ರೊಕ್ಕ ಇಲ್ಲ ಇಲ್ಲಿ ನೋನ್ ಬಲ್ಲಿ. ಮತ್ತೆ ಎಲ್ಲಿ ಹೊಂಟಿದಿ? ಅಂಗಡಿಗೆ ಹೊಂಟಿನಿ. ರೊಕ್ಕ ಇರ್ಲಾರ್ದೆ ಅಂಗಡಿಗೆ ಹೋಗ್ತೇನ? ಓದ್ತೀನಿ ಹಂಗೆ. ಅಲ್ಲೇನು ಹಲ್ ಕಿತ್ ಕೊಡ್ತೇನೆ ರೊಕ್ಕ ಇರ್ಲಾರ್ದೆ? ಕಿತ್ಕೊಟ್ಟೆ ತೊಗೊಂಬರ್ತೀನಿ. ಹಂಗೆ ಹಲ್ ಕಿತ್ತಿ ಒಂದು 500 ರೂಪಾಯಿ ತಂದು ಕೊಡು. ನೀ ಯಾಗಂತ ಗೊತ್ತಿಲ್ಲ 500 ರೂಪಾಯಿ ತಂದು ಕೊಡ್ಲಿ. ನಾ ಯಾರು ಬಿಡು ಅವೆಲ್ಲ ಏನು ಮಾಡ್ತಿ, ಒಂದು 500 ರೂಪಾಯಿ ಕೊಡು. ರೊಕ್ಕನೇ ಇಲ್ವೇ ನನ್ನ ಬಲ್ಲಿ, ಹೋಗು. ಮಗನೇ ರೊಕ್ಕ ಕೊಟ್ಟಿಲ್ಲ ಅಂದ್ರೆ ನನ್ನ ಕೈ ಹಿಡ್ಕೊಳಕ್ ಬಂದಿದ ಅಂಥೇಳಿ ಊರನ್ ಮಂದಿಗೆಲ್ಲ ಕರೆಸಿ ಒದ್ದು ಒಳ ಹಾಕಿಸ್ತೀನಿ ನಿನಗೆ. ಇಲ್ಲಿ ಬೇಕಾ ನನ್ನ ಬಲ್ಲಿ ರೊಕ್ಕನೇ ಇಲ್ಲ, ಬಿಟ್ಬಿಡು ನನ್ನ. ಏಯ್ ಮುಚ್ಕೊಂಡು ಕೊಡಲ್ಲ. ಇಲ್ಲಿ ಬೇಕಾ ನೋಡ್ವೆ ಇಲ್ಲಿ. ಇವತ್ತೇ 50 ರೂಪಾಯಿ. ನಮ್ಮ ಅವ್ವ ಓಕೆಸಿನ ಸಕ್ಕು ಚಾ ಪುಡಿ ಮ್ಯಾಗ ಒಂದು ಚಿಪ್ಸ್ ತೊಗೊಂಬ ಅಂತ ಇದ್ರೊಳಗೆ ತಿಂದು ಬರ್ತೀನಿ. ಹೋಗ್ತೀನಿ ನಾನು. ತೋರ್ಸು. ನೋಡಿಲ್ಲ ಏನ್ ಬೇ ಇದನ್ನು ಕಿತ್ಕೊಳಕ್ ಬರ್ತೀಯಲ್ ಬೇ? ಕೊಡ್ತೀಯೋ ಇಲ್ಲೋ? ಈಗ ಕೊಡಲ್ ಬೇ, ನಾನು ಹೋಗ್ತೀನಿ ಅಂಗಡಿಗೆ. ಏಯ್ ಸೊಳಕ್ಕೆ ನನ್ನ ಮಗನೇನಿಲ್ಲ. ಈ ಅಂಗಿ ಎಲ್ಲವೂ ಸಿಕ್ಕೋಗಲ್ಲ. ಈ ಅಂಗಿನೇ ಜಗ್ತಿಗೆ ತಗೋಬೇ. ಹೋಗೋ ಕಡೆ 50 ರೂಪಾಯಿ ಇದು ನಡಿ. ಎಲ್ಲಿಂದ ಗಂಟು ಮಗ ಇದು. ನಮ್ಮ ಅವು ಏನಂತ ಹೇಳಿ ನಾನು ಏನಾರು ಹೇಳ್ಕೊ ನಿಮ್ಮ ನಡಿ. ಅಲ್ಲ ನಮ್ಮ ಅವು ಕೊಟ್ಟಿಗೆ 50 ರೂಪಾಯಿ ಒಯ್ದ್ಲಕ್ಕಿ ಏನು ಮಾಡೋದು ಈಗ? ನಮ್ಮ ಅವು ಏನಂತ ಹೇಳೋದು? ನಾನು ಈಗ ಓದು ಹೊಡಿತಾಳೆ ನಮ್ಮ ಅವ್ವ. ಯಾಕೆ ಕಳ್ಕೊಂಡ್ಬಿಟ್ಟು ಏನಾಯ್ತು? ಇಲ್ಲಿ ಬೇಕಾ ಯಾವಕ್ಕೆ ಒಬ್ಬಕ್ಕೆ ಬಂದಾಳಕಿ ಅಕ್ಕಿ ಬಂದ್ ಕೇಸಿಂದ ನನಗೆ ಅಂಜಸ್ ಕೇಸಿನ 50 ರೂಪಾಯಿ ತೊಗೊಂಡೋಗ್ಯಾಳ. ನೋಡ ಕೆಂಪಗೆ ಏನೈತ್ಲಿ ನನಗೆ? ಕೆಂಪು ಹಿಂಗ ಆನಿ ಇದ್ದಂಗ ಇದು ಮಗ ಹುಷಾರಿಲ್ಲ ಅಂತ ಒಂದ್ಸಲ ಅಂತಾಳ, ಅದ್ ಯಾವ್ದು ಹುಡುಗ ಹುಷಾರಿಲ್ಲ ಅಂತ ಒಂದ್ಸಲ ಅಂತಾಳ. ನಾನು ಪಾಪ ಅಂತದ್ ಕೊಟ್ಬಿಟ್ಟೆ ಆ ಕಡೆ 50 ರೂಪಾಯಿ. ಹೌದೇನಕ್ಕ? ನನ್ ಮುಂದೆ ಏನಿಲ್ಲ ಗೊತ್ತೇನ? ನನ್ನ ಬ್ಯಾಗ್ನಾಗ ಒಂದು ಪರ್ಸ್ ತಗೊಂಡು ಕಳು ಮಾಡ್ಕೊಂಡೋಗ್ಯಾರ. ನನ್ನ ಕಡೆ ಊರಿಗೆ ಹೋಗಿ ರೊಕ್ಕ ಇಲ್ಲ, ಅದಕ್ಕೆ ಒಂದು 500 ರೂಪಾಯಿ ಕೊಡು ಅಂತ ಹೇಳಿದ್ಲು. ನಾನು ಬೇರೆ ನನ್ನ ಕಡೆ ಲಕ್ಷಾಂತರ ಬೇರೆ ರೊಕ್ಕ ಕಟ್ಕೊಂಡು ತಿರ್ಗಾಣ, ಯಾರಿಗೆ ₹1 ರೂಪಾಯಿ ರೊಕ್ಕ ಕೊಡಲ್ಲ. ಗೊತ್ತ ಬಿಡಪ್ಪ, ನೀವು ಇಲ್ಲೇ ಪಕ್ಕದಲ್ಲಿ ಲಾವ ಇದೀವಿ ಅಂದ್ರೆ 1 ರೂಪಾಯಿ ಮುಚ್ಚಿ ನೋಡಕ್ ಬಿಡಲ್ಲ. ಅಂತದ್ರಾಗ ಹೋಗಿ 500 ರೂಪಾಯಿ ಇಸ್ಕೊಂಡೋಗ್ಯಾಳ ಬೇ ನನ್ನ ಕಡೆಯಿಂದ. ಎಷ್ಟು ರೂಪಾಯಿ ಕೇಳಿ ನಿನಗೆ ಆಕಿ ಸುಳ್ಳು ಹೇಳಿ ರೊಕ್ಕ ಇಸ್ಕೈತೆ ಹೊಡೆಲ್ಲ. ಎಲ್ಲಿ ಯಾಕಡೆ ಹೋದ್ಲಕ್ಕಿ? ಆ ಕಡೆ ಹೋದಳು ಬೇ. ಬೇ ನೀನೆಲ್ಲ ನಿಮ್ಮ ಅವ್ವ ರೊಕ್ಕ 50 ರೂಪಾಯಿ ನಮ್ಮ ಅವು ಚಾ ಪುಡಿ ಸಕ್ಕು ತಗೊಂಬ ಅಂತೇಳಿ ಕೊಟ್ಟು ಕಳಿಸಾಳ. ಆಕಿ ಕಸ್ಕೊಂಡ್ಳು ಕೈ ಹಿಡಿದು ಏನೋ ಮಾಡ್ಲಕ್ ಹೋಗ್ತೀನಿ ಅನ್ನೋ ಮಂದಿ ತಗೋಸ್ತೀನಿ ಅಂತಂದು. ನಿನ್ನ ಹತ್ರ ಕಡೆ 50 ರೂಪಾಯಿ ಬಿಟ್ಟಿಲ್ಲ ಅಂದ್ರೆ ಭಾರಿ. ಅಯ್ಯೋ ಇವತ್ತೇನು ಜಾಸ್ತಿ ಕಲೆಕ್ಷನ್ ಆಗ್ಲಿಲ್ಲಲ್ಲ. ಮತ್ತೆ ಹೋಗ್ಬೇಕು, ಬಿಸಿಲು ಬೇರೆ ಇಷ್ಟ ಐತಿ. ಎಲ್ರ ಸ್ವಲ್ಪ ಜ್ಯೂಸ್ ಆದ್ರೂ ಕುಡಿಯೋಣ. ಹೇಯ್ ಯಾರೇ ನೀವು? ಯಾರ? ನಾನು 50 ರೂಪಾಯಿ ಕೊಟ್ಟಾಕಿ. ನಾನು 500 ರೂಪಾಯಿ ಕೊಟ್ಟವ. ದೇವ್ರ ಕಣ್ಣಾಗೆ ಕಾಣ್ತೀರ ನೀವು. ಸೇಮ್. ಹೌದೌದು ಅಲ್ಲ ಸೊಳಕೆ ನೀ ಇಲ್ಲಿ ಯಾಕೆ ಬರತ್ತೀರಿ? ಆನಿ ಅಲ್ಲಿ ದೇವ್ರ ಗುಡಿ ಮುಂದೆ ಐತಿ, ಹೋಗಿ ನೋಡಿ. ಅಲ್ಲ ತಡಿ ಡೋಂಟ್ ಟಚ್ ಮೀ. ನೀವು ದೇವ್ರ ಕಣ್ಣಾಗೆ ಕಾಣ್ತೀರಿ ನೀವು. ಇಲ್ಲಿ ಕೇಳ, ಇವನಿಗೇನೋ ಒಂದ್ ಸುಳ್ಳು ಹೇಳಿ 500 ರೂಪಾಯಿ ಸುಳ್ಳೇನಿಲ್ಲಕ್ಕ. ಪರ್ಸ್ ಕಳ್ದೈತೆ ಅಂತ ಹೇಳಿದೆ. ನನ್ನ ಹತ್ರ ಏನ್ ಹೇಳಿದಿ? ಅಲ್ಲಿ ಮಗುಗ ಆರಾಮಿಲ್ಲ ಅಂತ. ಇವೆಲ್ಲ ನಾಟಕ ಅಲ್ಲನ? ಮಗುಗ ಆರಾಮಿಲ್ಲ ಅಂದ್ರೆ ಅವ್ರ ಹತ್ರ ಮಗುಗ ಆರಾಮಿಲ್ಲ ಅಂತ ಹೇಳ್ಬೇಕಾಯ್ತು. ಇಲ್ಲ ಪರ್ಸ್ ಕಳ್ದೈತೆ, ನನ್ನ ಹತ್ರ ಪರ್ಸ್ ಕಳ್ದೈತೆ ಅಂತ ಹೇಳ್ಬೇಕು. ಅದು ಹೋಗ್ಲಿ, ಇವ ಪಾಪ ಅವನೇನ್ ಅಂಗಡಿಗೆ ಹೊಂಟಿದ್ದಂತ 50 ರೂಪಾಯಿ ಇಟ್ಕೊಂಡ ರವ್ ಕಳಿಸ್ಯಾಳ. ಇವನ್ ಮೇಲೆ ಬಲಾತ್ಕಾರ ಮಾಡಿ 50 ರೂಪಾಯಿ ಕಿತ್ಕೊಂಡ್ ಬಂದಿ ಅಂತ ನೀನು. ಅಯ್ಯೋ ಮಾಡಿನಂತ ಮಗದಿ ಕಳಿತಿಲ್ ಬೇನಂದು. ನಿಲ್ಸ್ರಕ್ಕ, ನೀವೆಲ್ಲ ಕನ್ಫ್ಯೂಸ್ ಆಗಿ ಸುಮ್ಮನೆ ಯಾಕೆ ಸಾಯ್ತೀರಿ? ನಾನು ಹೇಳಿದ್ದು ಹಂಗಲ್ಲ. ನಾನು ಹೇಳಿದ್ದು ನನ್ನ ಮಗನಿಗೆ ಅಂದ್ರ ಅಲ್ಲಿ ಬಾಜು ಮನಿ ಮಗನಿಗೆ ನಾ ಸೋಶಿಯಲ್ ವರ್ಕ್ ಮಾಡ್ತೀನಿ. ನನ್ನ ಮಗ ಅಂತಾನೆ ಅನ್ಕೊಂಡಿರಿ. ಕೇಳ್ರಿ ನಿಮಿಷ, ಕೇಳ್ಬೇಕು. ಅವನಿಗೆ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಲಿತ್ತಿದ. ಕೇಳ್ರಿ, ಯಾಕೆ ಸುಮ್ನೆ ಹಿಂಗ್ ಸಾಯ್ತೀರಿ?
ಹಾ ಹೇಳಿ ಅಲ್ಲಿ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಲಿತ್ತಿದ ಅಲ್ಲೊಬ್ಬ ಕಳ್ಳ ಬಂದು ಕೈ ಹಿಡಿದು ಎಳೆದು ಬರ್ಸ್ ಕಸ್ಕೊಂಡು ಅದು ಒಳಗಿನ ಬ್ಯಾಗ್ ತಗೊಂಡು ದುಡ್ಡು ತಗೊಂಡು ಓಡೋದ. ಅಲ್ಲ ಅದನ್ನೇ ನಾನು ಹೇಳಕ್ ಬರ್ತೀನಿ ಅವಾಗಿಂದ. ನಾವಿಲ್ಲಿ ಕಿವ್ಯಾಗ ಅಲ್ಲ ಯಾರ ಕಳು ಮಾಡಾರ ಇದನ್ನ ಜಿಬ್ ತೆಗೆದು ಒಳಗಳ ಕಳು ಮಾಡಿ ಹೋಗತ್ತ ನೀನೇನ್ ಮಾಡ್ತಿದ್ದೇವ? ಅಯ್ಯ ಅವ್ನ್ ಕೈ ಕಸದು ಆ ಕಡೆ ಸರಿಸ್ದಕ್ಕ ಅವ್ರ ಕೈ ಕಸದ ಹೆಂಗ್ ಸರ್ಸಾಗತ್ತ? ಕಿತ್ಕೊಂಡು ಓಡಾಕ್ತಾರ ಇದ್ರ ಒಳಗ್ ಇದು ಬಿಡಕ್ಕ ಇದು. ಹೌದಾ ಬ್ಯಾಗ್ ಪರ್ಸ್ ತೋರ್ಸು. ಯಾಕೆ ಹಿಂಗ್ ಜಗ್ಲಿತ್ತೀರಿ ನೀವೆಲ್ಲ? ಏನ್ ಹೇಳ್ಬೇಕು ನಿಮ್ಗೆ? ಏನ್ ಬೇಕಾಗ್ಯದ ನಿಮ್ಗೆ? ಎಷ್ಟು ದುಡಿತಿ ಹೇಳ? ಹಾ. ಏನಿಲ್ಲ, ಮಾಮೂಲಿ 1-1.5 ಲಕ್ಷ. 1-1.5 ಲಕ್ಷನಾ? ಹೌದು. ಹಂಗಾರಿ ಬ್ಯಾಗಲ್ಲಿ ಎಷ್ಟು ಇರ್ಬೋದು ಈಗ? ಹಾ ಇದ್ರಲ್ಲ. ತೋರ್ಸ್ಬೇಕೀಗ. ತೋರ್ಸ. ಆ ಪೆಕ್ಕರ್ ನನ್ ಮಗ ಕೊಟ್ಟಿರೋದು 500. ಹಾ ಆ ದೇವ್ರ ಕಣ್ಣಂಗೆ ಕಾಣಿಸ್ತೀರಿ ನೀವು. ಅಷ್ಟೇ. ಅಲ್ಲ ಕೊಡಿ. ತಡಿಬೇಕ ತಡಿ. ಅಪ್ಪ ಇಲ್ಲಿ ನೋಡ್ಬೇಕು ಪೆಂಡಿ ಇಲ್ಲಿ ನೋಡ್ ತಡಿ. ಬ್ಯಾಗಿಗೆ ಹರಿದು ಇಟ್ಟಿರಿ. ಬಾ 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 ಬಾ. ಅಯ್ಯೋ ಏಯ್ ಕೊಡಿಲಿ ಕೊಡಿಲಿ. ಸುಮ್ಕಡೆ. ರೊಕ್ಕ ನೋಡ್ಬೇ ಅಕ್ಕ ಆಕಿ ಸಂಪಾದನೆ ಮಾಡಿ ಆಳಿದು. ಬ್ಯಾಂಕ್ ಅಲ್ಲಿ ಕಟ್ಟು ಹೆಂಗ್ ಇಡ್ತಾರ ಹಂಗ್ ಇಟ್ಟ ನೋಡಿ ಬೇಸ್ ಜೋಡಿಸಿಗ ಒಂದೊಂದು ಕಟ್ಟಿಟ್ಟು ಹೆಂಗ್ ಇಟ್ಟಾಳಕಿ. ಕೊಡಿಲಿ ಇಷ್ಟು ಪೆಂಡಿ ರೊಕ್ಕ ಎಲ್ಲಿಂದ ಬಂದಿವು ಅಲ್ಲ? ಎಲ್ಲಿಂದರೇ ಬರ್ತಾವೆಲ್ಲ ನಿನಗೆ ಕೇಳ್ಬೇಕು. ಈಗ ಇವ್ನು ಇಷ್ಟು ಏನದೆ ಇಷ್ಟು ಕಲೆಕ್ಟ್ ಮಾಡಿ ಅಲ್ಲ ಎಷ್ಟು ದಿನದಾಗ ಮಾಡಿ ಹೇಳಿ? ನಾನ್ ಕಷ್ಟಪಟ್ಟು ದುಡ್ದಿರೋದಕ್ಕ ಅದು ಗೊತ್ತೈತಿ ಅದ ಹೆಂಗ್ ಕಷ್ಟಪಟ್ಟಿ ಅಂತ ಅವ್ರೊಂದು ಇಷ್ಟು ಏನಾರ ಎಲ್ಪ್ ಕೇಳೋದು ಇವ್ರಿಗೊಂದಿಷ್ಟು ಸುಳ್ಳಾರ ಏನಾರ ಹೇಳೋದು ಇಸ್ಕೊಳ್ಳೋದು ಗೊತ್ತೈತಿ ಅದ ಕಷ್ಟದಿಂದ. ಎಷ್ಟು ಹೇಳು, ಒಂದು ವಾರದಾಗ ದುಡ್ದ್ಯಾ, ಇನ್ನು ಒಂದು ತಿಂಗಳದಾಗ ದುಡ್ದ್ಯಾ, ಎಷ್ಟು ದಿನದಾಗ ದುಡ್ದೆ ಅನ್ನ? ಸುಳ್ಳು ಹೇಳೋದು, ಬಿಸ್ಲಲ್ಲಿ ಹೋಗೋದು, ನಿಮ್ಮಂತ ಪಕ್ರಗಳಿಗೆ ವ್ಯಾಮರ್ಸೋದು ಅದೇ ಸುಮ್ನೆ ಅನ್ಕೊಂಡಿರಿ. ಅದರಷ್ಟು ದೊಡ್ಡ ಕೆಲಸ ಯಾವ್ದು ಇಲ್ಲ ಗೊತ್ತೇನು? ಅಲ್ಲ ಮಾಡೋದೆಲ್ಲ ಮಾಡಿಬಿಟ್ಟು ಮತ್ತೆ ಅದಕ್ಕೊಂದು ಎಷ್ಟು ಚಂದ ಹೇಳಕದಾಳ ಹೇಳ. ಹೌದು ಮತ್ತೆ ಎಷ್ಟು ದಿನದಾಗ ದುಡ್ದು ಹೇಳ ಇನ್ನ? ಎಷ್ಟು ದಿನದಾಗ ದುಡ್ದಿ ಎಲ್ಲಿಂದ ಬಂದು ರೊಕ್ಕ ಹೇಳ, ಇಲ್ಲಕಂದ್ರ ಪೊಲಿಟಿಷಿಯನ್ ಕರ್ಕೊಂಡೋಗಿ ಒದ್ದು ಒಳಗೆ ಹಾಕಿ ಆಮೇಲೆ ಗೊತ್ತ ನಿನಗೆ. ಹೊಚ್ಚ ಬಾಯ್, ನಿನ್ನಂತ ಪ್ಯಾಕ್ರ ನನ್ ಮಗ ಕೊಟ್ಟಿದ್ಯಾ ಅದು ದುಡ್ಡು. ಅದೇ ಮತ್ತೆ ಎಷ್ಟು ದಿನದಾಗ ದುಡ್ದಿ? ಯಾರು ಕೊಟ್ರೆ ಹೇಳು. ಯಾರ್ಯಾರು ಕೊಟ್ರನಕ್ಕೆ ಹೆಸರೇ ನೆನಪಿರ್ತಾವನ ಅಲ್ಲಿ ದಾರ್ಯಾಗ ಎಲ್ಲಿ ಯಾರ್ಯಾರು ಸಿಗ್ತಾರ ಎಲ್ಲರ ಕಡೆ ಇಸ್ಕೊಂಡ ಎಷ್ಟು ದಿನದಾಗ ದುಡ್ದು ಅದನ್ನ ಹೇಳ. ಏನಿಲ್ಲ, ಮಾಮೂಲಿ 1-2 ಭಾಳ ಅಂದ್ರೆ 3 ದಿವಸ ಅಷ್ಟೇ. 3 ದಿವ್ಸಕ್ಕೆ ಇಷ್ಟು ರೊಕ್ಕನ? 3 ದಿವ್ಸಕ್ಕೆ ಇಷ್ಟು ರೊಕ್ಕನ? ಹೌದು. ಅಬ್ಬಾ ಬಾ 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 ಬಾ. ಅಕ್ಕ ನಾಳೆ ನಾವೊಂದು ಬ್ಯಾಗ್ ಹಾಕೊಂಡು ಒಂದು ಕಾಯಿಲೆ ಮುರ್ಕೊಂಡು ಹೋಗ್ಬಿಡೋಣ. ನಿನಗೆ ₹1 ಹುಟ್ಟಲ್ಲ. ಯಾಕೆ? ಹಾ ಭಿಕ್ಷೆ ಬೇಡಿ ನೋಡಕ್ಕ ಹಿಂಗ್ ರೊಕ್ಕ. ಮುಚ್ಚ ಬಾಯಿ ಚಾಂಡಾಲ. ಭಿಕ್ಷೆ ಬೇಡದ ಕೇಳ್ಬೇಡಾಕಿ ಕಷ್ಟಪಟ್ಟು ಈಗ ಭಿಕ್ಷೆ ಬೇಡದ ಕಾಲು ಮುರ್ಕೊಂಡು ಕಷ್ಟಪಟ್ಟು ರೊಕ್ಕ ದುಡಿಯಾಕ ಹೋಗೋಣ. ಅಲ್ಲ, ನಿನ್ ಕಾಲ್ ಮುರ್ಕೊಂಡು ಭಿಕ್ಷೆ ಬೇಡಕ್ ಹೋಗು. ಆಯ್ತು, ನಿನಗ ಎಷ್ಟರ ದುಡಿ, ಇದನ್ನ ಹೆಂಗ್ ದುಡಿಬೇಕಂತೇಳ ನಾವು ಬರ್ತೀವಿ. ನಾನು ಬರ್ತೀನಿ ಅಕ್ಕ, ನಂಗೂ ಕರ್ಕೊಂಡು. ದೂರ ಆಯ್ತು ಸರಿ. ನಿಮ್ಮೆಲ್ಲರ ಒಪ್ಪಿಗೆ ಮೇರೆಗೆ ನಾ ನಿಮಗೆ ನನ್ನ ಜೊತೆ ಕರ್ಕೊಂಡು ಹೋಗ್ತೀನಿ. ಆದ್ರೆ ಒಂದು ಕಂಡೀಷನ್. ಏನ್ ಕಂಡೀಷನ್ ಹೇಳಿ? ಹೇಳ್ತೀನಿ, ಸಾಯ್ಬೇಡ ತಾಳು. ಏನ್ ಕಂಡೀಷನ್ ಅಂದ್ರೆ 1 ತಿಂಗಳು ಇದಕ್ಕ ಎಕ್ಸ್ಪೀರಿಯನ್ಸ್ ಬೇಕು. ನಿಮ್ಗೆ 1 ತಿಂಗಳು ಟ್ರೈನಿಂಗ್ ಕೊಡ್ತೀನಿ. ಆ ಟ್ರೈನಿಂಗ್ 50,000 ರೂಪಾಯಿ ಕಟ್ಟಬೇಕು ನೀವು. 50,000 ರೂಪಾಯಿನಾ? ಹೌದು. ಮತ್ತೆ 1 ತಿಂಗಳಿಗೆ 50,000 ಹೇಳ್ತಿದ್ದೀನಿ. 1 ದಿವ್ಸಕ್ಕೆ 1 ಲಕ್ಷ ಗಳಿಸೋದಿಲ್ಲೇನ ನೀವು? ಹೌದು ಹೌದಕ್ಕ ಹೌದು. ನಿಂದು ಹೊಲ ಐತಲ್ಲ, ಹೊಲ ಮಾಡಿದ್ರೆ ಆಯ್ತು ಬಿಡ. ನಿಂದ ಅಂಗಡಿ ಐತಲ್ಲ, ಅಂಗಡಿಯಾರ ಮಾರಿ, ಹೊಲಾರ ಮಾರಿ, ಏನಾರ ಮಾಡ್ರಿ, 1 ತಿಂಗಳು 55,000 ರೂಪಾಯಿ ಕಟ್ರಿ. ನಿಮ್ಗೆ ಟ್ರೈನಿಂಗ್ ಕೊಡ್ತೀನಿ, ಆಮೇಲೆ ನಿಮ್ಗೆ ಕರ್ಕೊಂಡು ಹೋಗ್ತೀನಿ. ಟ್ರೈನಿಂಗ್ ಅಲ್ಲಿ ಪಾಸ್ ಆದ್ರೆ ಮಾತ್ರ ಕರ್ಕೊಂಡು ಹೋಗ್ತೀನಿ. ಆಮೇಲೆ ನನ್ನ ಜೊತೆಗೆ ಬಂದ್ಮೇಲೆ 50% ಕೊಡ್ಬೇಕು. ಅಲ್ಲ, 50% ಕೊಡ್ಬೇಕು. ಟ್ರೈನಿಂಗ್ ಪಾಸ್ ಆದ್ಮೇಲೆ ನಾವು ರೊಕ್ಕ ಕೊಡ್ತೀವಿ. ಅಲ್ಲಿವರೆಗೂ ರೊಕ್ಕ ಕೊಡಂಗಿಲ್ಲ. ಏನ್ ಬೇಡ, ಹಂಗಂದ್ರೆ ಬೇಡ, ಕೊಡಿ ಇಲ್ಲಿ ದುಡ್ಡು, ನಾನು ಹೋಗ್ತೀನಿ. ಬರ್ತಿರೋ ಬರಲ್ಲೋ? ಕರ್ಕೊಂಡು ಹೋಗ್ತೇನೆ ಸೀದಾ ಪೊಲಿಟಿಷಿಯನ್ ಬರ್ತೇಲ್ ಸುಮ್ಮ. ನೀವು ಬೇಕೋ ಬೇಡೋ? ಬೇಕೋ ಬೇಡೋ? 1 ದಿವ್ಸಕ್ಕೆ 1 ಲಕ್ಷ ಬೇಕೋ ಬೇಡೋ? ಬೇಕಕ್ಕ, ನನಗೆ 1 ದಿವ್ಸಕ್ಕೆ 1 ಲಕ್ಷ ಬೇಕು. ಹಾ, ಮುಚ್ಕೊಂಡು ನಡ್ರಿ, ಬರ್ರಿ, ಫಾಲೋ ಮೀ. ನಡಿಯಕ್ಕ, ಬಾರ್ಲೆ 1 ದಿವ್ಸಕ್ಕೆ 1 ಲಕ್ಷ ರೂಪಾಯಿ ಹಿಂಗ್ ಗಳಿಸ್ತೀನಿ ಅಂತಂದ್ರ 1 ದಿನದಾಗ 4-5 ದಿನದಾಗ ಕೋಟ್ಯಾಧಿಪತಿ ಆಗ್ಬಿಡ್ತೀನಿ ನಾನು.